ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಅತ್ಯಂತ ತುಂಬ ವೆಹಿಕಲ್ಗಳು ಓಡಾಟ ಮಾಡುವಂಥ ಪೀಣ್ಯ ಫ್ಲೈಓವರ್ ಏನಿದೆಯೋ ಪೀಣ್ಯ ಫ್ಲೈಓವರನ್ನು ಮತ್ತೆ ಮುಚ್ಚುವಂಥ ಕೆಲಸ ಆಗ್ತಾ ಇದೆ. ನಿತ್ಯವೂ ಕೂಡ ಲಕ್ಷಾಂತರ ವಾಹನಗಳನ್ನು ಸಂಚಾರ ಮಾಡುವಂಥ ಪ್ರಮುಖವಾದ ರಸ್ತೆಯನ್ನು ಮುಚ್ಚಿದರೆ ಹೇಗೆ ಎನ್ನುವಂಥ ಪ್ರಶ್ನೆ ಹಲವಾರು ವರ್ಷಗಳಿಂದ ಕಾಡುವಂಥ ಕಟ್ಟಕಡೆಯ ಪ್ರಶ್ನೆ ಆಗಿರುವಂಥದ್ದು. ಇದಕ್ಕೆ ಸರ್ಕಾರ ಸೇರಿದ್ರೆ GBA ಇದುವರೆಗೂ ಕೂಡ ಉತ್ತರವನ್ನು ಕೊಡುವಂಥ ಕೆಲಸ ಆಗ್ತಾ ಇಲ್ಲ. ಸದ್ಯಕ್ಕೆ ಈಗ ದುರಸ್ತಿ ಕಾಮಗಾರಿ ಹಿನ್ನೆಲೆಯಲ್ಲಿ ಇದೇ ತಿಂಗಳ 13ರ ಬೆಳಗ್ಗೆ 17ರ ಬೆಳಗ್ಗೆ 11 ಗಂಟೆವರೆಗೂ ಕೂಡ ಸಂಪೂರ್ಣವಾದಂತಹ ವೆಹಿಕಲ್ಗಳನ್ನು ಬಂದ್ ಮಾಡುವಂಥ ಕೆಲಸಕ್ಕೆ ಸರ್ಕಾರ ಮುಂದಾಗ್ತಾ ಇರುವಂಥದ್ದು. ಬೆಂಗಳೂರು ಆಡಳಿತ ಕೇಂದ್ರ ಆಗಿರುವಂಥ GBA BDA ಮುಂದಾಗ್ತಾ ಇರುವಂಥದ್ದು. ಸದ್ಯಕ್ಕೆ ಈಗ ಪರಿಸ್ಥಿತಿಯನ್ನು ನೋಡೋದಾದರೆ ಬೆಂಗಳೂರಿನ ಪೀಣ್ಯ ಫ್ಲೈಓವರ್ ಏನಿದೆಯೋ ಸದ್ಯಕ್ಕೆ ಈಗ ಶನಿವಾರ ಮಧ್ಯಾಹ್ನ 1 ಗಂಟೆ 1:30 ಆಗಿರುವಂತಹ ಒಂದು ಸಮಯದಲ್ಲಿ ನಾನು ನಿಮಗೆ ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇರುವಂಥದ್ದು. ಸದ್ಯಕ್ಕೆ ಈಗ ತುಮಕೂರು ಮಾರ್ಗವಾಗಿ ಬರುವಂಥ ವಾಹನಗಳೇನಿದೆವೋ ಸುಮಾರು ಕಿಲೋಮೀಟರ್ ಗಟ್ಟಲೆ ವಾಹನಗಳು ಈಗಾಗಲೇ ಟ್ರಾಫಿಕ್ನಲ್ಲಿ ಸಿಲುಕಿ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸದ್ಯ ಒಂದು ಬದಿಯಿಂದ ಇಷ್ಟು ದೊಡ್ಡ ಮಟ್ಟದ ವೆಹಿಕಲ್ಗಳು ಬಂದಾಗಿರುವಂಥ ಕಾರಣದಿಂದಾಗಿ ಇದರಲ್ಲಿ ಹೆಚ್ಚು ಕಡಿಮೆ 3-4 ಆಂಬುಲೆನ್ಸ್ಗಳು ಸಿಕ್ಕಿ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ನತ್ತಿ ಸುಡುವಂತಹ ಬಿಸಿಲಿರುವಂಥ ಕಾರಣದಿಂದಾಗಿ ದ್ವಿಚಕ್ರ ವಾಹನ ಸವಾರರ ಪಾಡೇನು ಎನ್ನುವಂಥದ್ದು ಸದ್ಯಕ್ಕೆ ಈ ಒಂದು ಬಿಸಿಲಿನ ವಾತಾವರಣ ಸೇರಿದಂತೆ ಬಂದಾಗಿರುವಂಥ ಟ್ರಾಫಿಕ್ ಜಾಮ್ ಆಗಿರುವಂಥ ವಾಹನ ಸವಾರರ ಪ್ರಶ್ನೆ ಆಗಿರುವಂಥದ್ದು. ಸದ್ಯಕ್ಕೆ ಈಗ ಈ ಒಂದು ರಸ್ತೆಯನ್ನು ಇದೇ ತಿಂಗಳ ಹೆಚ್ಚು ಕಡಿಮೆ 2 ದಿನದಲ್ಲಿ ಮುಚ್ಚುವಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ, GBA ಮಾಡ್ತಾ ಇದೆ. ಕಾರಣ ಇಷ್ಟೇ, ಸದ್ಯಕ್ಕೆ ಈಗ ಈ ಒಂದು ಎಲಿವೇಟೆಡ್ ಪೀಣ್ಯ ಫ್ಲೈಓವರ್ ಇದೆಯೋ ನಿತ್ಯವೂ ಲಕ್ಷಾಂತರ ವಾಹನಗಳು ಸಂಚಾರ ಮಾಡ್ತವೆ. ಬಸ್ಗಳಾಗ್ಬೋದು, ದ್ವಿಚಕ್ರ ವಾಹನಗಳಾಗ್ಬೋದು, ಕಾರ್ಗಳಾಗ್ಬೋದು, ಲಾರಿಗಳಾಗ್ಬೋದು, ಎಲ್ಲ ಒಂದು ಪ್ರಮುಖವಾದಂಥ ವಾಹನಗಳ ಸಂಚಾರಕ್ಕೆ ಮುಖ್ಯವಾದಂಥ ರಸ್ತೆ ಇದಾಗಿರುವಂಥ ಕಾರಣದಿಂದಾಗಿ ಇದೇ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಮಾಡಿದ್ರೆ ನಮ್ಮ ಗತಿ ಏನು ಎನ್ನುವಂಥ ನಿಟ್ಟಿನಲ್ಲಿ ವಾಹನ ಸವಾರರ ಪ್ರಶ್ನೆ ಆಗ್ಬೋದು. ಸದ್ಯಕ್ಕೆ ಮುಂದೆ ನೀವು ನೋಡ್ತಾ ಹೋಗ್ಬೋದು, ಸದ್ಯಕ್ಕೆ ಈಗ ಸ್ಲೋ ಮೂವಿಂಗ್ ಟ್ರಾಫಿಕ್ ಇರುವಂಥ ಕಾರಣದಿಂದಾಗಿ ವಾಹನ ಸವಾರರು ಸದ್ಯಕ್ಕೆ ಸ್ವಲ್ಪ ನಿರಾಳ ಆಗಿದ್ರು ಕೂಡ ಈ ಹಿಂದೆ ಏನು ನಾವು ನಿಮಗೆ ವಿಜುವಲ್ಗಳನ್ನು ತೋರಿಸ್ತಾ ಇದ್ದೀನಿ, ಈಗ ಆರಂಭದ ಒಂದು ಪೀಣ್ಯ ಮೆಟ್ರೋ ಸ್ಟೇಷನ್ ಇದೆಯಲ್ಲ, ಇಲ್ಲಿ ಆರಂಭದ ಜಾಗ ಎಡಬದಿಯಲ್ಲೇ ಸ್ಲೋ ಮೂವಿಂಗ್ ಇರ್ಬೋದು, ಆದರೆ ಬಲಬದಿಯಿಂದ ಬರ್ತಾ ಇರುವಂತಹ ವಾಹನಗಳೇನಿದ್ದವು ತುಮಕೂರು, ಹಾಸನ, ಚಿಕ್ಕಮಗಳೂರು ಸೇರಿದಂತೆ ನಾನಾ ಒಂದು ಜಿಲ್ಲೆಗಳಿಗೆ ಸಂಪರ್ಕ ಸೇರಿದಂತೆ ನಾನಾ ಸ್ಟೇಟ್ಗಳಿಗೆ ಸಂಪರ್ಕ ಇರುವಂಥ ಈ ಒಂದು ರಸ್ತೆಯ ಪರಿಸ್ಥಿತಿ ಪ್ರತಿ ಬಾರಿಯೂ ಕೂಡ ಇದೇ ಆಗುತ್ತೆ. ಈಗ ನೆತ್ತಿ ಸುಡುವಂತಹ ಬಿಸಿಲಿನ ಅವಧಿಯಲ್ಲಿ ಈ ಒಂದು ರಸ್ತೆಯನ್ನು ಬಂದ್ ಮಾಡಿದರೆ ಹೇಗೆ ಎನ್ನುವಂಥದ್ದು ಸದ್ಯಕ್ಕೆ ಕಾಡ್ತಿರುವಂಥ ಪ್ರಶ್ನೆ ಆಗಿದೆ. ಈ ಒಂದು ದಾರಿಯ ಒಂದು ಪ್ರಮುಖವಾದಂಥ ಉದ್ದೇಶ ಇದೇ ಆಗಿದೆ. ಫ್ಲೈಓವರನ್ನು ಬಂದ್ ಮಾಡುವಂಥ ಉದ್ದೇಶವನ್ನು ನೋಡೋದಾದರೆ ಕೇಬಲ್ ದುರಸ್ತಿ ಕಾರ್ಯನ ಅಂತಿಮ ಹಂತದ ಒಂದು ಕಾಮಗಾರಿಯಾಗಿರುವಂಥ ಕಾರಣದಿಂದಾಗಿ ಇದನ್ನು ಯಶಸ್ವಿಗೊಳಿಸಬೇಕು, ಮುಕ್ತಾಯ ಮಾಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ಸದ್ಯಕ್ಕೆ ಈ ಒಂದು ಮಾರ್ಗವನ್ನು ಸದ್ಯಕ್ಕೆ ಏಪ್ರಿಲ್ 13ರ ಬೆಳಗ್ಗೆ 5 ಗಂಟೆಯಿಂದ ಆರಂಭಗೊಂಡು ಏಪ್ರಿಲ್ 17ರ ಬೆಳಗ್ಗೆ 11 ಗಂಟೆವರೆಗೂ ಕೂಡ ಈ ಫ್ಲೈಓವರನ್ನು ಸಂಪೂರ್ಣವಾಗಿ ವಾಹನ ಸಂಚಾರಕ್ಕೆ ಅವಕಾಶ ಇರೋದಿಲ್ಲ ಎನ್ನುವಂಥ ಆದೇಶವನ್ನು ಈಗಾಗಲೇ ಹೊರಡಿಸಿರುವಂಥ ಕಾರಣದಿಂದಾಗಿ ವಾಹನ ಸವಾರರಿಗೆ ಭಾರೀ ತೊಂದರೆ ಆಗುವಂಥ ಸಾಧ್ಯತೆಗಳಿದ್ದಾವೆ. ನೆಲಮಂಗಲದಿಂದ ಬೆಂಗಳೂರು ಕಡೆ ಬರುವಂಥ ವಾಹನಗಳು ಕೆನ್ನಮೆಟಲ್ ಮೀಡಿಯಾ ಹತ್ತಿರ ಫ್ಲೈಓವರ್ ಕೆಳಭಾಗದಲ್ಲಿ NH4 ಏನು ಸಂಪರ್ಕ ಹೋಗುತ್ತಲ್ಲ ಆ ಒಂದು ಸರ್ವಿಸ್ ರಸ್ತೆಯಲ್ಲಿ ಕೆಳಗಡೆ ಬರಬೇಕು ಎನ್ನುವಂಥ ನಿಟ್ಟಿನಲ್ಲಿ ಸದ್ಯಕ್ಕೆ ಒಂದು ಪರ್ಯಾಯ ಮಾರ್ಗವನ್ನು ಪೊಲೀಸ್ ಇಲಾಖೆ ಹೊರಡಿಸುವಂಥ ಕೆಲಸ ಆಗಿದೆ. ಜೊತೆಗೆ SRS ಜಂಕ್ಷನ್ ಮತ್ತು ಗೊರಗುಂಟೆಯ ಪಾಳ್ಯದ ಮೂಲಕವಾಗಿ ಸಂಚರಿಸಬಹುದು ಎನ್ನುವಂಥ ನಿಟ್ಟಿನಲ್ಲಿ ಸದ್ಯಕ್ಕೆ ಒಂದು ಮಾಹಿತಿ ಪರ್ಯಾಯ ಮಾರ್ಗದ ಮೂಲಕವಾಗಿ ಕೊಡುವಂಥ ಕೆಲಸ ಸದ್ಯಕ್ಕೆ ಈ ಒಂದು ಮುಚ್ಚುವಂಥ ಕೆಲಸದ ಅವಧಿಯಲ್ಲಿ ಸರ್ಕಾರದಿಂದ ಸೇರಿದಂತೆ GBA ಇಂದ ಆದೇಶವನ್ನು ಹೊರಡಿಸುವಂಥ ಕೆಲಸ ಆಗಿದೆ. ನೋಡ್ತಾ ಹೋಗ್ಬೋದು, ಸದ್ಯಕ್ಕೆ ಈ ಒಂದು ವಾಹನಗಳ ಪರಿತಪಿಸುವಂಥ ಕೆಲಸ, ಪರದಾಡುವಂತಹ ಕೆಲಸ ಸದ್ಯಕ್ಕೂ ಮುಂದುವರೆದ ಭಾಗವಾಗಿ ಆಗ್ತಾ ಇರುವಂಥ ಕಾರಣದಿಂದಾಗಿ ಪ್ರಮುಖವಾಗಿ ಈ ಒಂದು ಮಾರ್ಗದಲ್ಲಿ ದ್ವಿಚಕ್ರ ವಾಹನ ಸವಾರರಿಗೆ ಬಿಸಿಲಿನ ಅವಧಿಯಲ್ಲಿ ಸಿಕ್ಕಾಪಟ್ಟೆ ತೊಂದರೆ ಆಗುತ್ತೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಈ ಒಂದು ಮಾರ್ಗವನ್ನು ಇನ್ನೂ 3 ದಿನಗಳ ಕಾಲ ಮುಚ್ಚಿದ್ರೆ ಇನ್ನ ಗತಿ ಏನು ಎನ್ನುವಂಥ ಸದ್ಯಕ್ಕಂತೂ ಕಾಡ್ತಿರುವಂಥ
ಪ್ರಶ್ನೆ ಆಗಿದೆ. ಪೀಣ್ಯ ಫ್ಲೈಓವರ್ ಅಂತಂದ್ರೆ ಲಕ್ಷಾಂತರ ವಾಹನಗಳಿಗೆ ಓಡಾಡ್ತಾರೆ. ಹಾಂ ಸರ್. ಈ ರಸ್ತೆ ಮತ್ತೆ ಈಗ ಬಂದ್ ಮಾಡ್ತೀವಿ ಅಂತ ಕೂತಿದ್ದಾರೆ ಸರ್ಕಾರ. ಹಿಂಗಾದ್ರೆ ಹೆಂಗೆ ಅಂತ ಹೇಳಿ ಏನು ಟ್ರಾಫಿಕ್ ಅಲ್ಲಿ ಓಡಾಡೋದು ಹೆಂಗೆ ಸರ್? ಇದು ಇಷ್ಟು ದಿವಸ 3-4 ದಿವಸ ಅಂದ್ರೆ ಮೇಲೆ ಫ್ಲೈಓವರ್ ಬಂದ್ ಮಾಡಿದ್ರೆ ಗಾಡಿಗಳು ಓಡಾಡೋದು ಹೆಂಗೆ ಟ್ರಾಫಿಕ್ ಅಲ್ಲಿ? ಇಡೀ ಬೆಂಗಳೂರೇ ಟ್ರಾಫಿಕ್. ಬಹಳ ಟ್ರಾಫಿಕ್ ಅಂದ್ರೆ ಸಾಕಷ್ಟು ಸ್ಟೇಟ್ಗಳಿಂದ ಸಾಕಷ್ಟು ಡಿಸ್ಟ್ರಿಕ್ಟ್ಗಳಿಂದ ವೆಹಿಕಲ್ ಜಾಸ್ತಿ ಓಡಾಡ್ತವೆ. ಮೇಲೆ ಫ್ಲೈಓವರ್ ಬಂದ್ ಮಾಡಿ 4 ದಿವಸ ಬಂದ್ ಮಾಡಿದ್ರೆ ಹೆಂಗೆ ಮೇಂಟೈನ್ ಅದು ಹೆಂಗಾಗುತ್ತೆ ಏನು? ಪದೇ ಪದೇ ಹಿಂಗ್ ಬಂದ್ ಮಾಡ್ತಿರ್ತಾರಲ್ಲ, ಆದ್ರೆ ಹೆಂಗೆ ಅಂತ. ಆದ್ರೆ ಏನು ಅದಕ್ಕೆ ಏನು ಆಪ್ಷನ್ ಸರ್ ಅದಕ್ಕೆ? ನೀವು ಆಟೋ ಬೆಂಗಳೂರಲ್ಲಿ ಟ್ರಾಫಿಕ್ ಅಲ್ಲಿ ದಿನ ಸಿಕ್ಕು ಓದಾಡ್ತೀರಾ? ನಾವು ಗೋಳಾಡಿ ಏನು ಟ್ರಾಫಿಕ್ ಅಲ್ಲಿ ಒಂದೂವರೆ ಗಂಟೆ ಆಯ್ತು ಈಗ ಇದರಿಂದ ಬರೋದು, ಮಾಧವರದಿಂದ ಬರೋದಕ್ಕೆ ಟ್ರಾಫಿಕ್ ಅಲ್ಲಿ. ಸರ್ಕಾರ ಬಂದವು ಕೂಡ ಇದು ಮುಚ್ತಾ ಇರ್ತಾರೆ. ಯಾವಾಗ್ಲೂ ಮುಚ್ತಾಲೇ ಇರ್ತಾರೆ. ಏನು ಅಂತ ಗೊತ್ತಿಲ್ಲ. ಏನು ಅದಕ್ಕೆ ಏನು ರಿಪೇರಿ ಅಂತ ಏನು ರಿಪೇರಿ ಮಾಡ್ತಾರೋ ಏನೋ ಬಿಡಿ ಸರ್. ಆ ಕಡೆ ತುಮಕೂರು ಕಡೆಯಿಂದನೂ ಇದೇ ಬರುತ್ತೆ. ಮಂಗಳೂರು, ಹಾಸನ ಎಲ್ಲ ಕಡೆಯಿಂದ ಈ ಫ್ಲೇವರಲ್ಲೇ ಯೂಸ್ ಮಾಡ್ತಾರೆ ಎಲ್ಲರೂ. ಎಲ್ಲ ಜನನು ಬೇಗ ಹೋಗ್ಬೋದು ಅಂತ ಇದರಲ್ಲೇ ಬರ್ತಾರೆ. ಇದೇ ರೋಡ್ ಕ್ಲೋಸ್ ಆದರೆ ಹೆಂಗೆ ಓಡಾಡ್ತಾರೆ ಜನ? ಎಲ್ಲರಿಗೂ ತೊಂದರೆ ಆಗುತ್ತೆ. ಇಲ್ಲಿಂದ ಫ್ಲೈಓವರ್ ಸ್ಟಾರ್ಟ್ ಆದ್ರೆ ನೀವು ಎಲ್ಲೋ ಎಕ್ಸಾಕ್ಟ್ ಪಾಯಿಂಟ್ಗೆ ಹೋಗ್ತಾ ಇದ್ರಲ್ಲ, ಎಷ್ಟೊತ್ತು ಆಗ್ಬೋದು ಈ ಟ್ರಾಫಿಕ್? ಇಲ್ಲ 1.5 ಅವರ್ ಆಗುತ್ತೆ ಸರ್ ನಾವು ಹೋಗೋದು. ಇನ್ನೂ 1.5 ಅವರ್ ಬೇಕು. ಟ್ರಾಫಿಕ್ ಇಲ್ಲ ಅಂದ್ರೆ 20 ನಿಮಿಷ ಹೋಗ್ಬಿಡ್ತೀವಿ. 20 ನಿಮಿಷ ಅಂದ್ರೆ 1 ಅವರ್ 10 ನಿಮಿಷ ಟ್ರಾಫಿಕ್ ಆಗುತ್ತೆ. ಸಿಗ್ನಲ್ ಟ್ರಾಫಿಕ್ ಏನೇ ಆಗುತ್ತೆ. ದುಡಿಮೆ ಹೇಗೆ ಹಂಗ ನಿಮ್ಮಂತ ಚಾಲಕರಿಗೆ? ಏನು ಮಾಡೋದು ಸರ್, ಈ ಟ್ರಾಫಿಕಲ್ಲಿ ಅರ್ಧ ಜೀವನ, ಮತ್ತೆ ಅರ್ಧ ದಿನ ವೇಸ್ಟ್ ಆದರೆ ಇನ್ನು ಅರ್ಧ ದಿನ ಸಂಪಾದನೆ. ಕತೆ ಆದರೆ ಮುಗೀತಣ, ಅವ್ರ ಜೀವನನೇ ಮುಗೀತು. ಈ ಕಡೆ ಹೋಗೋರ್ ಕತೆ ಮುಗೀತು, ಆ ಕಡೆಯಿಂದ ಬರೋರ್ ಕತೆ ಮುಗೀತು. ಸರ್ವಿಸ್ ರೋಡಲ್ಲೇ ಬರಬೇಕು. ಶನಿವಾರ ಫುಲ್ಲು ವೀಕೆಂಡ್ ಗೊತ್ತಲ್ಲ ನಿಮಗೆ. ಸೋಮವಾರದಿಂದ ಮತ್ತೆ 4 ದಿನ ಕ್ಲೋಸ್ ಆದ್ರೆ ಕತೆ ಏನು? ಬೆಂಗಳೂರು ಅರ್ಧಕ್ಕರ್ಧ ಸಂಪರ್ಕ ಮಾಡುವಂತ ರಸ್ತೆ ಇದು. ಏನ್ ಮಾಡೋಕ್ಕಾಗಲ್ಲ, ವೀಕೆಂಡಲ್ಲಿ ಜಾಮು, ವೀಕ್ ಡೇಸಲ್ಲಿ ಜಾಮ್ ಇಲ್ಲ ಅಷ್ಟೇ. ಸಮಯ ಎಷ್ಟು ವೇಸ್ಟ್ ಆಗುತ್ತೆ ಕ್ಲೋಸ್ ಆದ್ರೆ? ಆಯ್ತದಣ್ಣ, ದಿನ ಎಲ್ಲ ಓಡಾಡ್ತೀವಿ ಇಲ್ಲೇ, ಆದ್ರೆ ಏನು ಮಾಡೋಕ್ಕಾಗಲ್ಲ, ಮಾಡಲೇಬೇಕು. ಇಲ್ಲ ರೋಡ್ಗೆ ಹೋಗ್ಬೇಕು, ಸರ್ವಿಸ್ ರೋಡ್ಗೆ. ಅಲ್ಲೋದ್ರೆ ಅಲ್ಲಿ ಟ್ರಾಫಿಕ್ಕು, ಏನು ಮಾಡ್ತೀಯಾ? ಅಲ್ಲ, ಪ್ರತಿ ಬಾರಿ ಕೂಡ ವರ್ಷಕ್ಕೆ ಒಂದ್ಸರಿ ಅಧಿಕಾರಿಗಳು ಏನ್ ಮಾಡ್ತಾರೆ ಅಂತ ಹೇಳಿ. ಏನ್ ಮಾಡ್ತೀರಾ, ಅವ್ರು ಇಷ್ಟ ಬಂದಂಗೆ ಕ್ಲೋಸ್ ಮಾಡಿ ಇಷ್ಟ ಬಂದಂಗೆ ಇದು ಮಾಡ್ತಾರೆ ಅಷ್ಟೇ. ಜನರಿಗೆ ಕಷ್ಟ ಅರ್ಥ ಆಗಲ್ಲ. ನೋಡಿ ಬಿಸಿಲಲ್ಲಿ ಬಿಸಿಲಿಗೆ ನೋಡ್ರಿ, ಇಲ್ಲಿ ಇಷ್ಟೊತ್ತವರೆಗೂ ಟ್ರಾಫಿಕ್ಕು. ಆ ಮೇಲ್ಗಡೆ ನೋಡಿದ್ರೆ ನಿಮ್ಗೆ ಗೊತ್ತೈತೆ ಎಷ್ಟು ಉದ್ದ ಟ್ರಾಫಿಕ್ ಐತೆ ಅಂತ. ಕತೆ ಹಂಗಾರೆ ಮುಗೀತು, ಗೋವಿಂದ. ಎಷ್ಟು ವೇಸ್ಟ್ ಆಗುತ್ತೆ ಟ್ರಾಫಿಕ್ ಅಲ್ಲಿ? ಅಣ್ಣ ಏನಿಲ್ಲ ಅಂದು 20-25 ನಿಮಿಷ ವೇಸ್ಟ್ ಅಣ್ಣ. ಕಾಯ್ಕೊಂಡು ಒಂದೊಂದೇ ಚೂರೇ ಹೋದ್ರೆ ಏನ್ ಅರ್ಥ ಹೇಳು? ಡ್ಯೂಟಿ ಮಾಡೋದು ಯಾವಾಗ, ಇದು ಮಾಡೋದು ಯಾವಾಗ? 13-17 ತನಕ ಈ ಟ್ರಾಫಿಕ್ ಅಲ್ಲಿ ಜನರಿಗೆ ಇಷ್ಟು ಸಮಸ್ಯೆ. ಮತ್ತೆ ಈ ಮೇನ್ ರೋಡನ್ನು ಸಂಪರ್ಕ ಮಾಡೋ ರೋಡನ್ನು ಬಂದ್ ಮಾಡಿದ್ರೆ ಕತೆ ಏನು ಅಂತ ಹೇಳಿ? ಅಲ್ಲ, ತುಂಬ ಸಮಸ್ಯೆ ಆಗ್ತದೆ. ಈ ಫ್ಲೈಓವರ್ ಇದ್ರೂ ಇಷ್ಟು ಟ್ರಾಫಿಕ್ ಜಾಮ್ ಇದೆ. ಫ್ಲೈಓವರ್ ಕಟ್ಟಾದರೆ ಮತ್ತೆ ಈಗ ನೆಲಮಂಗಲದಿಂದ ಬೆಂಗಳೂರು ಸಿಟಿಗೆ ಹೋಗುವಂಥವ್ರು ಫ್ಲೈಓವರ್ ಇದ್ರೂ 2 ಅವರ್ಸ್ ಆಗ್ತದೆ. ಫ್ಲೈಓವರ್ ಬಂದ್ ಮಾಡಿದ್ರೆ 1.5 ಡೇ ಅಲ್ಲೇ ಕಳೆದೋಗ್ತದೆ. ತುಂಬಾ ಹಿಂದ್ಗಡೆಯಿಂದ ಎಷ್ಟು ಸಂಪರ್ಕ ಫ್ಲೈಓವರ್ ಬಂದಿರ್ತಾರೆ, ಅಲ್ಲಿಂದ ಇಲ್ಲಿಗೆ ಎಷ್ಟು ನಿಮಿಷ ಟೈಮ್ ತಗೊಳ್ತದೆ? ಅಲ್ಲ, ಫ್ಲೈಓವರ್ ಇಂದ ಇಲ್ಲಿವರೆಗೂ ಬೇಗ ಬರ್ಬೋದು. ನೆಲಮಂಗಲ ಫ್ಲೈಓವರ್ ಸ್ಟಾರ್ಟ್ ಆಗೋದ್ರಿಂದ ಇಲ್ಲಿಗೆ ಬೇಗ ಬರ್ಬೋದು, ಒಂದು 20 ನಿಮಿಷಕ್ಕೆಲ್ಲ ಬರ್ಬೋದು. ಈ ಫ್ಲೈಓವರ್ ಇಲ್ಲ ಅಂತಂದ್ರೆ 2 ಅವರ್ ಆಗ್ತದೆ, ಇನ್ನೂ ಜಾಸ್ತಿನೇ ಆಗ್ಬೋದು. ಅಲ್ಲ, ಆಕ್ಚುಲಿ ಅದು ಏನ್ ಪ್ರಾಬ್ಲಮ್, ಮೂಲ ಏನಿದೆ, ಏನ್ ಪ್ರಾಬ್ಲಮ್ ಆಗಿದೆ ಅಂತ ಈ ಹಿಂದೆನೆ ಕಂಡಿಡ್ಕೊಂಡಿದ್ದಾರೆ. ಅದಕ್ಕೇನ್ ಸೊಲ್ಯೂಷನ್ ಬೇಕೋ ಅದನ್ನ ಮಾಡ್ಕೋಬೇಕು. ಈಗ ಮತ್ತೆ ಅದನ್ನೇ ಯಾವಾಗ್ಲೂ ನಿಲ್ಲಿಸ್ತಾ ಇದ್ದಾರೆ ಅಂತಂದ್ರೆ ಏನೋ ಡಿಫೆಕ್ಟ್ ಇದೆ ಇದರಲ್ಲಿ. ತುಂಬಾ ಹಾಟ್ ಫೇವರೇಟ್ ಇರುವಂತ ಜಾಗ, ವಾಹನಗಳನ್ನ ಬೇರೆ ಸ್ಟೇಟ್ ಆಗ್ಬೋದು, ಬೇರೆ ಜಿಲ್ಲೆಗಳನ್ನ ಸಂಪರ್ಕ ಮಾಡುವಂತೆ ಜಾಗ ಇದು. ಇದನ್ನೇ ರೆಡಿ ಮಾಡದೆ ಕೂತಿದಾರಲ್ಲ ಸರ್ ಅಧಿಕಾರಿಗಳಾಗ್ಬೋದು, ಸರ್ಕಾರ ಏನ್ ಮಾಡುತ್ತೆ ಅಂತ ಹೇಳಿ? ಅಲ್ಲ, ಇದಕ್ಕೆ ಸರ್ಕಾರ ಬೇಗ ಗಮನ ಹರಿಸ್ಬೇಕು. ಇದು ಎಲ್ಲಾನು ಉತ್ತರ ಕರ್ನಾಟಕ ಪೂರ್ತಿ ಕನೆಕ್ಟ್ ಆಗೋದು ಈ ರೋಡಿಂದಾನೆ. ಹಾಗಾಗಿ ವೆಹಿಕಲ್ಸ್ ಜಾಸ್ತಿ ಇದೆ, ಟ್ರಾಫಿಕ್ ಜಾಸ್ತಿ ಇದೆ. ಒಂದೆರಡು ಆಂಬುಲೆನ್ಸ್ ಇಲ್ಲಿ ತಳ್ಕೊಂಡ್ಬಿಟ್ರೆ ಜೀವ ಅಲ್ಲೇ ಹೋಗ್ಬಿಡುತ್ತೆ. ಹೌದು. ಇದನ್ನ ಸರ್ಕಾರ ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ ಇದಕ್ಕೊಂದು ಶಾಶ್ವತವಾದ ಪರಿಹಾರ ಹುಡುಕೊಡ್ಬೇಕು. ತೊಂದರೆ ಆಗ್ತಾ ಇರ್ತದೆ ಅವಾಗ ಕ್ಲೋಸ್ ಮಾಡ್ತಾ ಇದ್ರೆ ತೊಂದರೆ ಆಗುತ್ತೆ ಸರ್. ಹೌದು. ಅಧಿಕಾರಿಗಳು ಏನ್ ಮಾಡ್ತಾರೆ? ಪ್ರತಿ ವರ್ಷ ಕ್ಲೋಸ್ ಹೌದು ಸರ್, ಏನ್ ಮಾಡ್ತಾವ್ರ ಒಂದು ಗೊತ್ತಾಗ್ತಿಲ್ಲ. ಅವ್ರ ರಾಜಕೀಯ ಅವ್ರದೇ ಸರ್ ಹೋಗೈತೆ ಅವಾಗ. ಹೌದು. ಈ ಟ್ರಾಫಿಕ್ ಅಲ್ಲಿ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇದೆ ಸರ್. ಬೆಂಗಳೂರು ಇಡೀ ವಿಶ್ವದಲ್ಲಿ 2ನೇ ಸ್ಥಾನ ಟ್ರಾಫಿಕ್ ಅಲ್ಲಿ. ಹೌದು ಕತೆ ಹಿಂಗ್ ಆಗ್ಬಿಟ್ರೆ ಹೆಂಗೆ ಅಂತ ಹೇಳಿ? ಹೌದು ಸರ್, ಜಾಮ್ ಆಗುತ್ತೆ ಸರ್ ಕ್ಲೋಸ್ ಆದ್ರೆ. ಯಾವ ಕಡೆ ಎಲ್ಲ ಈ ಕಡೆ ಪೀಣ್ಯ ಕಡೆ ಈ ಕಡೆ ಎಲ್ಲ ಜಾಮ್ ಆಗುತ್ತೆ ಸರ್. ಹೌದು 1 ಅವರ್ 2 ಅವರ್ ಜಾಮ್ ಆಗುತ್ತೆ ಸರ್. ಒಂದೊಂದು ಸಿಗ್ನಲ್ ಹೋಗ್ಬೇಕಂದ್ರೆ ಕಾಲ್ ಗಂಟೆ ಬೇಕು. ಹೌದು. ಇವಾಗ ಇನ್ನೂ ಒಂದು ನಾವು ರಾಜನಗರ ಹೋಗ್ಬೇಕು ಸರ್.
ಇನ್ನೂ ಒಂದು ಅರ್ಧ ಗಂಟೆ ಮೇಲಾಗುತ್ತೆ ಸರ್. ಕೊಟ್ಟರೆ ತುಂಬಾ ಕಷ್ಟ ಆಗುತ್ತೆ, ಕೆಳಗಡೆ ಫುಲ್ ಜಾಮ್ ಆಗುತ್ತೆ, ಆ ಕಡೆ ಈ ಕಡೆ ಓಡಾಡಕ್ಕೆ ತುಂಬಾ ಕಷ್ಟ ಆಗುತ್ತೆ. ಫ್ಲೈಓವರ್ ಅಂತಂದ್ರೆ ಸಾಕಷ್ಟು ವಾಹನಗಳಿಗೆ ಮೇನ್ ರೋಡ್ ಇದು. ಹೌದು, ಅದರಿಂದ ಈ ಕಡೆ ಓಡಾಡಕ್ಕೆ ತುಂಬಾ ತೊಂದರೆ ಆಗುತ್ತೆ, ತುಂಬಾ ತೊಂದರೆ ಆಗುತ್ತೆ ಜನಗಳಿಗೆ. ಇದು ಬ್ರಿಡ್ಜ್ ಇರೋದ್ರಿಂದ ಸ್ವಲ್ಪ ಜನಗಳಿಗೆ ಓಡಾಡಕ್ಕೆ ಚೆನ್ನಾಗಿತ್ತು. ಅದು ಇದು ಸಮಸ್ಯೆ ಅಂತ ಹೇಳ್ಕೊಂಡು ವರ್ಷಕ್ಕೆ 2 ಸರಿ 3 ಸತಿ ಇನ್ನ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತ ಸ್ವಲ್ಪ ಹೊತ್ತು ಗಂಟೆಗಟ್ಟಲೆ ಕ್ಲೋಸ್ ಮಾಡ್ತಾರೆ. ಇನ್ನ 4 ದಿನ ಕ್ಲೋಸ್ ಆಗ್ಬಿಟ್ರೆ ತುಂಬಾ ಕಷ್ಟ ಆಗುತ್ತೆ. ಬೆಂಗಳೂರು ಇಡೀ ವಿಶ್ವದಲ್ಲಿ 2ನೇ ಸ್ಥಾನ ಸರ್ ಟ್ರಾಫಿಕ್ ಅಲ್ಲಿ. ಮುಂದೆ ಹೆವಿ ಆಗ್ಬಿಡುತ್ತೆ, ಇನ್ನ ಹೆವಿ ಆಗ್ಬಿಡುತ್ತೆ ಅನ್ಸುತ್ತೆ. ಅಂತ ಬೆಂಗಳೂರಲ್ಲಿ ಕಷ್ಟ ಆಗುತ್ತೆ ಸರ್, ಗಾಡಿ ಓಡ್ಸಕ್ಕೆ ಬೇಜಾರಾಗುತ್ತೆ. ಈಗ ಗಂಟೆಗಟ್ಟಲೆ ಆಗ್ಬಿಡುತ್ತೆ ಟ್ರಾಫಿಕ್ ಅಲ್ಲಿ, ಓಡಾಡಕ್ಕೆ ಆಗಲ್ಲ. ಮೇ ಬಿ ಸರ್ಕಾರಕ್ಕೊಂದು ಮನವಿ ಕೊಡ್ಬೇಕು, ಕಾರ್ಗಳಿಗೆ 2 ವೀಲರ್ಗಳಿಗೆಲ್ಲ ರೆಕ್ಕೆ ಕೊಟ್ಟಿದೆ ಅಂತ ಹೇಳಿ. ಏನ್ ಮಾಡ್ತಾರೋ ಗೊತ್ತಿಲ್ಲ ಸರ್, ಎಷ್ಟಂತ ಮಾತಾಡೋದು ನಾವು. ಅಲ್ಲ, ಸರ್ಕಾರದವ್ರು ಏನ್ ಮಾಡ್ತಾರೆ ಸರ್? ಅವ್ರು ಬಂದಾಗೆಲ್ಲ ಫ್ರೀ ಬಿಡ್ತಾರೆ ರೋಡ್ಗಳೆಲ್ಲ. ಅವ್ರಿಗೆ ಮಾತ್ರ, ಸರ್ಕಾರದಲ್ಲಿ ಇರೋರ್ಗ್ ಮಾತ್ರ ಫ್ರೀ ಮಾಡ್ಕೋತಾರೆ, ಬರ್ಬೇಕಾದ್ರೆ ಕ್ಲೋಸ್ ಮಾಡ್ತಾರೆ, ನಾವು ಅವಾಗ ಕಾಯ್ತಾ ಇರ್ತೀವಿ. ಅವ್ರ ಪಾಡಿಗೆ ಅವ್ರು ಹೋಯ್ತಾ ಇರ್ತಾರೆ, ಜನರ ಸಮಸ್ಯೆ ಅವ್ರು ಕಾಣಿಸೋದೇ ಇಲ್ಲ. ಎಷ್ಟೊತ್ತಿಂದ ಬಂದ್ರಿ ಸರ್ ಮೇಲ್ಗಡೆ ಸಂಪರ್ಕ ಇಲ್ಲಿವರೆಗೂ? ಸರ್ ಇವಾಗ ಒಂದು ಈಗ ಮೂವಿಂಗ್ ಇದೆ ಅಂದ್ರೆ ಅಷ್ಟು ಮೂವಿಂಗ್ ಇಲ್ಲ, ಮಾಮೂಲಿ ಇರ್ತಾರೆ, ಸ್ವಲ್ಪ ಟ್ರಾಫಿಕ್ ಇದೆ. ಆದ್ರೆ ಇದು ಬಂದ್ ಮಾಡಿಬಿಟ್ರೆ ಕೆಳಗಡೆ ಓಡಕ್ಕೆ ಆಗಲ್ಲ. ಈಗ ಒಂದು ಅರ್ಧ ಗಂಟೆಗೆ ಮುಗ್ತೀರಾ? ಮುಗ್ತೀವಿ. ಕ್ಲೋಸ್ ಆದ್ರೆ 3 ಅವರ್. ಲಾಸ್ಟ್ ಟೈಮ್ ಆದಾಗೆಲ್ಲ 4 ಅವರ್ ನಿಂತ್ಕೊಂಡ ನಾವು. ಹಂಗ್ ಬರ್ಬೇಕಾದ್ರೆ ನೆಲಮಂಗ್ಲದ ಅಲ್ಲಿ ಕುಣಿಕಲ್ ಹೋಗಿ ಮಾಗಡಿಗೆ ಹೋಗ್ಬಿಟ್ಟು ಹಿಂಗ್ ಬಂದೇವಿ. ಮಾಗಡಿ ಮೇಲೆ ಬರೋದಂದ್ರು ಅಲ್ಲಿ ರೋಡ್ ರಿಪೇರಿ ಮಾಡ್ತದೆ. ಮೇ ಬಿ ಜನರ ಹತ್ರ ಕಾಸಿರೋದು ಸರ್ಕಾರಕ್ಕೆ ಇಷ್ಟ ಅಲ್ಲ ಅನ್ಸುತ್ತೆ. ಅದೇ ಈಗ ಟೈಮ್ ವೇಸ್ಟ್ ಮಾಡ್ಬೇಕು. ನಾವೇನು ಸಾಲ ಮಾಡ್ಕೊಂಡು ಡೀಸೆಲ್ ಹಾಕಿರ್ತೀವಿ, ಅದ್ರಾಗ ಅಲ್ಲೇ ಹೋಗ್ಬಿಡ್ತದೆ. ಹಿಂಗ ಹಣೆ ಬರೋ ಏನ್ ಮಾಡಕ್ಕಾಗಲ್ಲ. ಬಂದು ಹೋಗುವಂತ ಸರ್ಕಾರಗಳಲ್ಲಿ ಏನ್ ಮಾಡ್ತಾರೆ ಸರ್? ಅಷ್ಟೇ ಎಲ್ಲ ಹಿಂಗೆ ನಾನು ಮಾಡ್ತೀನಿ ಅಂತಾರೆ, ಯಾರು ಮಾಡಲ್ಲ. ಸುಮ್ಮನೆ ಇವಾಗ ಪೆಟ್ರೋಲ್ ಡೀಸೆಲ್ ಎಲ್ಲ ಹೆಚ್ಚಿಗೆ ಹತ್ತು ರೇಟು, ಅದನ್ನೆಲ್ಲ ಏನು ನೋಡಲ್ಲ ಅವರು. ಇದಕ್ಕೆ ಇದು ಮಾಡ್ತಾರಲ್ವಾ, ಇದ್ರ ಕಮಿಷನ್ ಬರ್ತೈತೆ, ಅದಕ್ಕೆ ಮಾಡೋದು ಅವರು. ಒಂದೇ ಸರಿಗೆ ಕ್ಲಿಯರ್ ಮಾಡಿಬಿಟ್ರೆ ಮಾಡಲ್ಲ ಅವರು. ಮನೆಗಳಲ್ಲಿ ಗ್ಯಾಸ್ ಇಲ್ಲ, ಇನ್ನೊಂದಿಲ್ಲ, ಎಲ್ಲ ಹಿಂಗೆ ಸಮಸ್ಯೆ. ಇದ್ರಾಗ ಇದು ಬೇರೆ ಸಮಸ್ಯೆ. ಯಾಕಂತ ಸರ್, ಇದು ಪೀಣ್ಯ ಫ್ಲೈಓವರ್ ಅಂತಂದ್ರೆ ಸಾಕಷ್ಟು ಜಿಲ್ಲೆಗಳಿಗೆ ಸರ್ ಇದು ಸಂಪರ್ಕ ಇದು. ಮುಂಬೈಗೆ ಇದಾಗೋದು, ಬಾಂಬೆಗೆ ಹೋಗೋದು, ನಾರ್ತ್ ಕರ್ನಾಟಕ ಟಚ್ ಆಗೋದು ರೋಡ್ ಇದೆ ಮೇನ್. ಇದು ಇದನ್ನೇ ಬಂದ್ ಮಾಡಿದ್ರೆ ಈ ಶನಿವಾರ ಭಾನುವಾರ ಏನ್ ಮಾಡ್ತಾರೆ ನೈಟಲ್ಲಿ? ಭಾನುವಾರ ಒಂದ್ ದಿವಸ ಕ್ಲೋಸ್ ಮಾಡ್ಕೊಂಡು ಕ್ಲಿಯರ್ ಮಾಡ್ಬೋದಲ್ವಾ? ಟ್ರಾಫಿಕ್ ಕಮ್ಮಿ ಇರ್ತೈತಿ, ಅದಾಗಲ್ಲ ಅವ್ರಿಗೆ. ಸೋಮವಾರದಿಂದ ಗುರುವಾರ ಅಂತಂದ್ರೆ ಅವ್ರಿಗೆ ವೀಕ್ ಡೇಸ್ ಎಲ್ಲ ನೋಡಿ, ಬೇಕಾಗುತ್ತೆ. ಗುರುವಾರಕ್ಕೆ ಮುಗಿಸಲ್ಲ ಅವರು. ಒಂದು 15 ದಿನ ತಗೊಂತಾರೆ ನೋಡಿ ಅದನ್ನ. ಕೆಳಗೆ ಹೊರಡು ಜನ ಅನುಭವಿಸ್ತೀವಿ ಅಂತ. ಮತ್ತೆ ಕ್ಲೋಸ್ ಮಾಡಿದ್ರೆ ಒಂದು ವಾಹನಕ್ಕೆ ಎಷ್ಟು ಟೈಮ್ ಬೇಕು ಸರ್ ಮೇನ್ ರೋಡ್ ಹೋಗ್ಬೇಕು ಅಂತಂದ್ರೆ? ಇಲ್ಲಿ ಕ್ಲೋಸ್ ಮಾಡಿದ್ರೆ ನೀವು ನೆಲಮಂಗಲ ನಾವು ಸಿಟಿ ಪಾಸ್ ಆಗ್ಬೇಕಂದ್ರೆ 3 ಅವರ್ 4 ಅವರ್ ಬೇಕು. ಅದಕ್ಕಿಂತ ಕಮ್ಮಿ ಆಗಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ಜನರ ಕಷ್ಟದಲ್ಲಿ ಇದಾರೆ ಅನ್ನೋದು ಸರ್ಕಾರಕ್ಕೆ ಗೊತ್ತಾಗಬೇಕು. ಅವ್ರಿಗೆ ಗೊತ್ತಿದ್ದೆ ಸಾಯ್ಲಿ ಬಿಡು ಅಂತಾರ. ಈಗಿರುವಂತ ಸರ್ಕಾರ ಗ್ಯಾರಂಟಿಗಳಲ್ಲಿ ಮುಳುಗೋಗಿದೆ. ಗ್ಯಾರಂಟಿ, ಫುಲ್ ಗ್ಯಾರಂಟಿ. 2,000 ಕೊಡ್ತಾರೆ, ನಮ್ಮ ಹತ್ರ 4,000 ಇಸ್ಕೊಂಡು 2,000 ಕೊಟ್ಟು ಅವ್ರು 2,000 ಇಟ್ಕೊಂತಾರೆ. ಅವ್ರೇನ್ ಕೊಡ್ತಾರ, ನಾವೇ ಕೊಡ್ತಾರದಲ್ಲಿ. ಹಂಗಾಗಿದೆ. ಸರಿ ಸರ್, ಎಲ್ಲಿಂದ ಬಂದಿದ್ದು ನೀವು? ನಾವು ಇಲ್ಲಿ ನೆಲಮಂಗ್ಲಿಂದ. ಅಲ್ಲಿಂದ ಇವಾಗ ನೀವು ಹೋಗೋ ಜಾಗಕ್ಕೆ ಎಷ್ಟು ಟೈಮ್ ತಗೊಳುತ್ತೆ? ಈ ಸಿಗ್ನಲ್, ಇದೊಂದು ಸಿಗ್ನಲ್ ಇದ್ದು ರಾಮಣ್ಣ ಸಿಗ್ನಲ್ ಇದು. ಇಲ್ಲಿ ಒಂದು ಅರ್ಧ ಗಂಟೆ ಆಗುತ್ತೆ. ಈಗ ನಡ್ಕೊಂಡು ಹೋಗಿದ್ರೆ 2 ಸರಿ ಓಡಾಡ್ಕೊಂಡು ನಡ್ಕೊಂಡ್ರೆ ಮನೆಗೆ ಹೋಗ್ಬಿಡ್ಬೋದು, ಹಂಗೈತಿ. ಈ ಸಿಗ್ನಲ್ ಪಾಸ್ ಆದ್ರೆ ಸ್ವಲ್ಪ ಸಿಟಿ ಒಳಗೆ ಬರವಲ್ಲ. ಹಂಗೆ ಅವಾಗಲೂ ಇದೆ ಸಮಸ್ಯೆ, ಈಗಲೂ ಅದೇ ಸಮಸ್ಯೆನೇ. ಎಷ್ಟು ಅವರ್ ಕಾಯ್ಬೇಕು ಹಿಂಗಿದ್ರೆ ಒಂದು 5 ಅವರ್ ಕೆಳಗೆ ಬರೋಕಾದ್ರೆ ಎಲ್ಲ ವೇಸ್ಟ್, ಟೈಮ್ ವೇಸ್ಟ್, ಇನ್ನೊಂದು ಮತ್ತೊಂದು ವೇಸ್ಟ್. ಈಗ ಎಷ್ಟೊತ್ತಾಯ್ತು ಇಲ್ಲಿಂದ ಇಲ್ಲಿ ಬರಕ್ಕೆ? ಇಲ್ಲಿಂದ ಇಲ್ಲಿವರೆಗೆ 20 ನಿಮಿಷ. 20 ನಿಮಿಷ. ಮತ್ತೆ ಹೋಗೋ ಜಾಗಕ್ಕೆ ಎಷ್ಟು ನಿಮಿಷ ತಗೊಳುತ್ತೆ? ಒಂದು ಹಾಫ್ ಅನ್ ಅವರ್. ನಾಳೆ 13ರಿಂದ 17 ತನಕ ಕ್ಲೋಸ್ ಮಾಡ್ತಾರೆ ಫ್ಲೈಓವರ್ ಕ್ಲೋಸ್ ಆದರೆ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾ ಇದೆ. ಕೆಲಸ ಕಾರ್ಯಗಳಿಗೆ ಹೋಗೋರ್ಗೂ ತುಂಬ ತೊಂದರೆ ಆಗ್ತಾ ಇದೆ. ಇದು ಮ್ಯಾನೇಜ್ಮೆಂಟ್ ಮಾಡ್ತಾ ಇರೋರು ವ್ಯವಸ್ಥೆ ನಮ್ಮ ರಾಜ್ಯದಲ್ಲಿ ಫ್ಲೈಓವರ್ದು ಸರಿ ಇಲ್ಲ. ಅವ್ರು ಮನಾಪಲ್ಲಿ ಮಾಡ್ಕೊಂಡಿದ್ದಾರೆ, ಇಷ್ಟ ಬಂದಂಗೆ ಮಾಡ್ಕೊಂಡು. ಪದೇ ಪದೇ ಪೀಣ್ಯ ಫ್ಲೈಓವರ್ ಮೇಲೆ ಜನರ ಅಧಿಕಾರಿಗಳಿಗೆ ಯಾಕೆ ಕಣ್ಣು ಅಂತೇಳಿ? ಇದು ಲಂಚ ಹೊಡಿಯೋಕ್ಕೆ ಅವಕಾಶ ಜಾಸ್ತಿ ಇರೋಂಗೆ ಕಾಣುತ್ತೆ. ಒಂದು ಟ್ರಾಫಿಕ್ ಅಲ್ಲಿ ನಿಂತ್ಕೊಂಡ್ರೆ ಎಷ್ಟು ನಿಮಿಷ ಆಗುತ್ತೆ? ಹೇಳಕ್ಕೆ ಆಗಲ್ಲ. ಈಗ ಪೀಣ್ಯ ಫ್ಲೈಓವರ್ ಇದೆಯಲ್ಲ, ಅವಾಗ ಮುಚ್ತಾ ಇರ್ತಾರೆ. ನಿಮ್ಗೆ ಅನುಭವ ಆಗಿದ್ಯಾ? ಏನು ಮಾಡಬೇಕು, ಕಷ್ಟ ಬೀಳುತ್ತೆ. ಅಲ್ಲಲ್ಲ, ಪೀಣ್ಯ ಫ್ಲೈಓವರ್ ಮುಚ್ಚಿದ್ರೆ ಏನು ಸಮಸ್ಯೆ ಆಗುತ್ತೆ? ಕಷ್ಟ ಆಗುತ್ತೆ. ಕಷ್ಟ ಆಗತ್ತೆ ಸರ್. ಈಗ ಮತ್ತೆ ಅಪ್ಕಮಿಂಗ್ 3 ದಿನ 4 ದಿನ ಮುಚ್ತಾರಂತೆ. ನಾಳೆ ಸೋಮವಾರದಿಂದ ಗುರುವಾರ ತನಕ ಮುಚ್ಚಿಬಿಟ್ರೆ ಏನೆಲ್ಲ ಆಗುತ್ತೆ ಇಲ್ಲಿ? ಫುಲ್ ಕಷ್ಟ ಆಗತ್ತೆ ಸರ್. ಟ್ರಾಫಿಕ್ ತುಂಬಾ ಜಾಸ್ತಿ ಆಗುತ್ತಾ? ಓಡಾಡಕ್ಕೆ ಆಗಲ್ಲ. ಆ ಕಡೆ ಹೋದ್ರೆ ಎಷ್ಟು ಅವರ್ ಬೇಕು? ಇಲ್ಲಿ ಅಣ್ಣ ಮೇಲ್ಗಡೆ ಫ್ಲೈಓವರ್ ಹೋಗ್ಬಿಟ್ರೆ ವಾಪಸ್ ಮ್ಯಾಕ್ಸಿಮಮ್ 2 ಅವರ್ ಆಗುತ್ತೆ. ಹೋಗಿ ಬರಕ್ಕೆ 3 ಅವರ್ ಆಗುತ್ತೆ. ಅರ್ಧ ದಿನ ಅಲ್ಲೇ ಆಗೋಗ್ತದೆ.
ಪರಿಹಾರ ಆಗ್ಬೇಕಲ್ಲ, ಸಮಸ್ಯೆ ಆಗ್ಲೇಬೇಕಲ್ವಾ, ಆದ್ರೇನೆ ಅವ್ರಿಗೆ ಮುಟ್ಟೋದು, ಇಲ್ದಲ್ಲಿ ಮುಟ್ತಾರೆ. ಈಗ ನೋಡಿ ನಡ್ಕೊ ಹೋಗ್ತಾ ಇದೆ, ನಾವು ವಾರಕ್ಕೆ 2 ಸರಿ ನಾವು ಗ್ಯಾಸ್ ಹಾಕ್ಸ್ತಾ ಇದೀವಿ, ಒಂದ್ ದಿವಸ ಬಿಟ್ಟು ಒಂದ್ ದಿವಸ. ನಮ್ ಜೀವನ ಹೆಂಗ್ ನಡಿಬೇಕು, ತುಂಬಾ ಕಷ್ಟ ಇದೆ. ಎಲ್ಗ ಗೊತ್ತಾಗಬೇಕು. ತೋಲ್ ಬಂದ್ ಮಾಡಿ ಬಿಡಿ, ಒಳ್ಳೇದು. ಫ್ಲೈಓವರ್ ಬಂದ್ ಮಾಡ್ತಾರಂತೆ ದಿನಕ್ಕೆ. ಟ್ರಾಫಿಕ್ ಅಲ್ಲಿ ತೋಲೆ ಬಂದ್ ಮಾಡ್ತೀವಿ ಅಂದ್ರೆ ವಾಟಾಳೋರು. ಹೌದು, ಮಾಡ್ಲಿ, ನಮ್ಗೆ ಒಳ್ಳೆ. ಫ್ಲೈಓವರ್ ಸಮಸ್ಯೆ ಅಂತಾರೆ. ಮುಚ್ಚಿಬಿಟ್ರೆ ಇದೆಲ್ಲ ಫುಲ್ ಇನ್ನೂ ಜಾಮ್ ಆಗಲ್ವಾ ಅಂತ. ಜಾಮ್ ಆಗುತ್ತೆ, ಈಗ್ಲೂ ಆಗ್ತಾ ಇದೆಯಲ್ಲ ನೋಡಿ. ಈಗ ಹೋಗಿ ಇಲ್ಲಿ ಯಾವಾಗಲೂ ತಪ್ಪದ್ದಲ್ಲ, ಸಮಸ್ಯೆ ಇದ್ದೇ ಇರುತ್ತೆ. ಪ್ರಾಬ್ಲಮ್ ಎಲ್ಲಿ ಇಲ್ಲ ಶಾಶ್ವತ ಪರಿಹಾರ ಸರ್ಕಾರದಲ್ಲಿ ಆಗ್ಲಿಲ್ವಾ? ಆಗ್ಲಿಲ್ಲ, ಆಗಲ್ಲ, ಮಾಡೋದಿಲ್ಲ ಬಿಡಿ. ಸರ್ಕಾರದವ್ರು ಯಾರು ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳಲ್ಲ. ಪಬ್ಲಿಕ್ ಬಗ್ಗೆನಲ್ಲಿ, ರೋಡ್ ಬಗ್ಗೆನಲ್ಲಿ ಯಾರು ತಲೆ ಕೆಡ್ಸ್ಕೊತಾ ಇಲ್ಲ. ಅವ್ರು ಬರೀ ರಾಜಕೀಯ ಮಾಡ್ಕೊಂಡು ಅವ್ರವ್ರ ಬೆಳೆ ಬೆಳೆಸ್ಕೊತಾರೆ. ಅದರಿಂದ ನಮ್ಗೇನು ಲಾಭ ಇಲ್ಲ. ನಮ್ ಜೀವನ ನಾವು 40-50 ವರ್ಷದಿಂದ ಇದೇ ತರ ನಡ್ಸ್ಕೊಂಡ್ ಬರ್ತಾ ಇದೀವಿ. ಏನ್ ಮಾಡೋದು, ಇದ್ ದಿವಸ ಸಮಸ್ಯೆ ಮಾಡ್ತಾನೆ ಇರ್ತದೆ. ಯಾವ್ದು ಕೇಳೋರಿಲ್ಲ, ಹೇಳೋರಿಲ್ಲ ಸರ್. ಮೇನ್ ಸರ್ಕಾರದವರೇ ಸರಿ ಇಲ್ಲ, ಸರ್ಕಾರನೇ ಸರಿ ಇಲ್ಲ. ನಾವು ಅದ್ ಹೇಳೋದು, ಗ್ಯಾರಂಟಿ ಒಳಗೆ ಮುಳ್ಕೊಂಡು ಅವರೇ ಎಲ್ಲ ದುಡ್ಡು ಮಾಡ್ಕೊಂಡೆಲ್ಲ. ರೋಡ್ಗಳು ನೋಡಿ, ಕೆಲವು ಕಡೆ ಓಡಾಡಕ್ಕಾಗಲ್ಲ, ದೊಡ್ಡ ಗುಂಡಿನೇ ಬಿದ್ದಾವೆ. ಈಗೆಲ್ಲ ಒಂಚೂರು ಅಲ್ಲೋ ಇಲ್ಲೋ MLA ಒಳ್ಳೆಯವ್ರು ಆಗಿರೋದಕ್ಕೆ ಮಾತ್ರ ಕೆಲವು ಕಡೆ ಹಾಕಿದ್ದಾರೆ. ಕೆಲವು ಕಡೆ ಹಂಗೆ ಬಿದ್ದು ಲಗ್ಗೇರಿ ಸೈಡ್ ಹೋಗಕ್ಕೆ ಆಗಲ್ಲ, ಓಡಾಡಕ್ಕೆ ಆಗಲ್ಲ. ನೈಟ್ ಅಂಡ್ ಡೇ ಎಲ್ಲ ಬಿದ್ದು ಏಟ್ ಮಾಡ್ಕೊಳ್ಳೋದು, ಸಾಯೋದು ಎಲ್ಲ ಇದೇ ಆಗಿದೆ. ಸಮಸ್ಯೆ ಗಾಡಿಗಳು ಜಾಸ್ತಿ ಆಗಿವೆ ಬೆಂಗಳೂರಲ್ಲಿ, ಎಲ್ಲ ಕಂಟ್ರೋಲ್ ಮಾಡಲ್ಲ. ಕಷ್ಟ ಬಿಡಿ. ನಾವು 12 ಅವರ್ ಬೆಳಗ್ಗೆ 6ರಿಂದ ಸಾಯಂಕಾಲ 6 ಗಂಟೆ ಓಡಿಸ್ತೀವಿ. ತುಂಬಾ ಕಷ್ಟ. ಆ ದಿವಸ ಆಯ್ತು, ಆ ದಿವಸ ಇಲ್ಲ. ಈ ಗ್ಯಾಸ್ಗೆ ನೋಡಿ, 10 ಲೀಟರ್ ಗ್ಯಾಸ್ ಹಾಕ್ಸಿದ್ರೆ 2 ದಿವಸ ಓಡಿಸ್ಬೇಕು. ಏನ್ ಜೀವನ ಮಾಡೋಕ್ಕಲ್ಲ, 1000 ರೂಪಾಯಿ ಗ್ಯಾಸ್ಗೆ ಹೋಗುತ್ತೆ. ನಮ್ಗೆ ಉಳಿದ್ರೆ ಉಳಿತಲ್ದೇ ಇಲ್ಲ. ಮನೇಲಿ ಏನಿರೋದು ಮುಟ್ರು ಆದಷ್ಟು ಅಲ್ಲಿಂದ ಬರ್ತೀವಿ. ಅದರಲ್ಲೂ ಭಾರಿ ಕಷ್ಟ ಇದೆ ಜೀವನ ಮಾಡೋದು. ಏನ್ ಮಾಡೋದು, ತೆಳ್ಳಾಗ್ತಾ ಇದೀವಿ. ನಾವು 27 ವರ್ಷದಿಂದ ಆಟೋ ಓಡಿಸ್ತಾ ಇದೀವಿ. ಬೆಂಗಳೂರಲ್ಲಿ 40 ವರ್ಷದಿಂದ ಇದೀವಿ. ಕಂಪ್ನಿಲಿದ್ದ ಕಂಪ್ನಿ ಮುಚ್ಚಿಬಿಟ್ರು. ಅದು ಬಂದು ಆಟೋಗೆ ಅಂತ ಬಂದು ಈ ಬೆಂಗಳೂರು ತುಂಬಾ ಬೆಳೆದ್ಬಿಡ್ತು. ತುಂಬಾ ಜನನೂ ಅವ್ರ ಸೈಡಿಂದ ತುಂಬಾ ಜನನೂ ಬಂದ್ಬಿಟ್ಟಿದ್ದಾರೆ. ಏನು ಮಾಡೋಕ್ಕಾಗಲ್ಲ. ಹೌದು, ಬೆಂಗಳೂರು ರೈಲ್ವೆ ಸ್ಟೇಷನ್ ನೋಡಿ ಹೆಂಗಿದ್ದದು, ಹೆಂಗಾಗಿದೆ. ಎಲ್ಲ ಹೈಟೆಕ್ ರೈಲ್ವೆ ಸ್ಟೇಷನ್ ಹೊರಗಡೆ ಜನ ಎಲ್ಲ ತುಂಬಾ ಜನ ಬರ್ತಾ ಇದಾರೆ. ಕಂಟ್ರೋಲೇ ಇಲ್ಲ. ನಮ್ಮವ್ರಿಗೆ ನಮ್ಗೆ ಜಾಗ ಇಲ್ಲ. ಈಗ ಹಂಗಾಗಿದೆ. ನಮ್ಮ ಭಾಷೆ ನಾವು ಮಾತಾಡಕ್ಕೆ ಆಯ್ತಾ ಇಲ್ಲ. ಎಲ್ಲ ಹೊರಗಡೆ ಬಂದು ಎಲ್ಲ ಅವ್ರ ಭಾಷೆಲ್ಲ ಮಾತಾಡೋ. ಹಂಗಾಗಿದೆ. ನಾವು ಅದ್ರ ಮಧ್ಯೆ ತೆಳ್ಳಾಗ್ತಾ ಇದೀವಿ. ಅರ್ಧ ವಯಸ್ಸೇ ಆಗೋಗಿದೆ. ಏನ್ ಮಾಡಕ್ಕಾಗುತ್ತೆ. ಹೌದು, ಟ್ರಾಫಿಕ್ ಬೇಜಾನ್ ಮುಂಚೆ ತರ ಇಲ್ಲ. ಈಗ ಬೇಜಾನ್ ಕಷ್ಟ ಸರ್. ಎಲ್ಲಿಂದ್ರಲ್ಲಿ ಬೆಂಗಳೂರು ಹೇಳಕ್ ಆಗಲ್ಲ ಸರ್. ಎಲ್ಲಿ ಯಾವಾಗ ಏನಾಗುತ್ತೆ ಗೊತ್ತಿಲ್ಲ. ಈಗ ಆ ಕಡೆಯಿಂದೆಲ್ಲ ಆಗ್ತಾ ಇದೆ. ಇಲ್ಲಿ ಯಾವಾಗ ಆಗ್ತದೆ, ಎಲ್ಲ ಬಂದು ಬೆಂಗಳೂರು ಬೀಳ್ತಾ ಇದಾರೆ. ಬೆಂಗಳೂರು ತುಂಬಾ ಬೆಳೀತಾ ಇದೆ. ಯಾವ್ದು ಏನು ಸಿಗ್ತಾ ಇಲ್ಲ ರೈಟ್. ನಮ್ಮ ರೈಟ್ ಪ್ರಕಾರ 1000 ರೂಪಾಯಿ ದುಡಿದ್ರು ಸಾಯಂಕಾಲ ಒಂದು 10 ರೂಪಾಯಿ ದುಡಿರಲ್ಲ ನಮ್ಮ ಹತ್ರ. ಅಲ್ಲಿದ್ದು ಅಲ್ಲಿಗೇನೆ ಉಳ್ಸಕ್ ಆಗಲ್ಲ. ಏನು ಈಗ ನೀನು ನಾವಿಲ್ಲಿ ದುಡಿತೀವಿ ಅಂತ ಅಂಗಡಿಗೋ ಇನ್ನೊಂದು ಮತ್ತೊಂದು ಏನ್ ಕಾರು ಒಂದು ಕೊಟ್ಟೆ ಕೊಡ್ತೀವಿ. ಅವ್ರ ರೈಟ್ ಏನ್ ಹೇಳ್ತಾರೆ ಅದು ಕೊಡ್ಲೇಬೇಕು, ತಗೊಳ್ಳೇಬೇಕು. ಜೀವನ ಏನ್ ಮಾಡೋದ. ನಮ್ದು ಅವ್ರಿಗೆ ಹೇಳ್ಕೊಂಡು ಅವ್ರು ಇನ್ನೊಬ್ರಿಗೆ ಹೇಳ್ತಾರೆ. ಹಿಂಗಾಗಿದೆ ಕಷ್ಟ. ಪೀಣ್ಯ ಫ್ಲೈಓವರ್ ಬಗ್ಗೆ ಕೇಳೇ ಇರ್ತೀರಾ. ಈಗ ಅಪ್ಕಮಿಂಗ್ 4 ದಿನ ಕ್ಲೋಸ್ ಮಾಡಬೇಕು ಅಂತಿದ್ದಾರೆ. ಏನೆಲ್ಲ ಸಮಸ್ಯೆ ಆಗುತ್ತೆ ಅಂತ ಹೇಳಿ. ಅದು ಕ್ಲೋಸ್ ಮಾಡೋದ್ರಿಂದ ರಸ್ತೆಗೆ ಹೋಗ್ತಕ್ಕಂಥ ವಾಹನಗಳು ಬೇರೆ ಬೇರೆ ರಸ್ತೆ ಹಿಡಿದು ಹೋಗ್ತವೆ. ಆಟೋದವರು ಭಾಳಷ್ಟು 2-3 ಕಿಲೋಮೀಟರ್ ಸುತ್ತ ಹಾಕಿ ಬರಬೇಕಾಗತ್ತಂಥೇಳಿ ಅವರೆಲ್ಲ ಪ್ರಯಾಣಿಕರಿಗೆ ದರ ಹೆಚ್ಚಿಗೆ ಮಾಡೋದು, ಸಮಯದ ಒಂದು ಇದು ಆಗುತ್ತೆ, ಲೇಟ್ ಆಗುತ್ತೆ. ಈ ಥರನಾಗಿ ಆಮೇಲೆ ಮತ್ತೊಂದು ರಸ್ತೆ ಮಾಡೋದ್ರಿಂದ ರಾಜ್ಯದ ಸಂಪತ್ತು ಕೂಡ ಹಾಳಾಗ್ತಾ ಹೋಗ್ತಾ ಇದೆ. ಈ ಥರನಾಗಿ ಮಾಡೋದ್ರಿಂದ ಹೆಚ್ಚು ಪೀಣ್ಯ ಫ್ಲೈಓವರ್ ಅಂತಂದ್ರೆ ಸಾವಿರಾರು ಕೋಟಿ ಬಂಡವಾಳ ಹಾಕಿರ್ತಾರೆ. ಹೌದು, ಅದೇ ರಿಪೇರಿ ಅಂತಂದ್ರೆ ಹೇಗೆ ಅಂತೇಳಿ ಅಧಿಕಾರಿಗಳ ನಿರ್ಲಕ್ಷ್ಯತನ ಅಥವಾ ಕಳಪೆ ಅದು ಈ ಮೇಲೆ ನಮ್ಮ ರಾಜ್ಯದಲ್ಲಿ ಭಾಳಷ್ಟು ರಸ್ತೆಗಳು ಮತ್ತು ಸರ್ಕಾರಿ ಉದ್ಯಮಿಗಳು ಮೇಲಿಂದ ಮೇಲೆ ರಿಪೇರಿಗೆ ಬರ್ತಾ ಇದ್ದಾವೆ. ಇದಕ್ಕೆ ಪರ್ಸೆಂಟೇಜ್ ಆಡಳಿತ ಒಂದೇದ ಕಾರಣ. ಎರಡನೇದು ಕಳಪೆ ಕಾಮಗಾರಿಗಳು ಭಾಳಷ್ಟು ಮಾಡ್ತಾರೆ. ಹೀಗಾಗಿ ಸರ್ಕಾರಿ ಯೋಜನೆಗಳಪ್ಪ ಅಂದರೆ ಅದೊಂಥರ ಏನೋ ಅರ್ಧದಷ್ಟು ಲೂಟಿನೇ ಇರುತ್ತೆ ಅಂತಕ್ಕಂಥ ಜನರ ಮನಸ್ಸಿನೊಳಗೆ ಬಂದುಬಿಟ್ಟಿದೆ. ಇದರಂತೆ ನಮ್ಮ ಚಡ್ಚಣ ಪೈಪ್ಲೈನ್ ಏತ ನೀರಾವರಿ 470 ಕೋಟಿ ರೂಪಾಯಿದ ಯೋಜನೆ 2013 ಸ್ಯಾಂಕ್ಷನ್ ಆಗಿದೆ. 2014 ಕಾಮಗಾರಿ ಪ್ರಾರಂಭಗೊಂಡು ಇಲ್ಲಿಯವರೆಗೆ ಪೂರ್ಣ ಆಗಿಲ್ಲ. ರೈತರ ನೀರಾವರಿ ಯೋಜನೆ 470 ಕೋಟಿ ರೈತರಿಗೆ ನೀರು ಕೊಡುವಂಥ ಯೋಜನೆ ಇಲ್ಲಿವರೆಗೆ ಪೂರ್ಣಗೊಂಡಿಲ್ಲ. ರೈತರಿಗೆ ನೀರು ಸಿಗ್ತಿಲ್ಲ. ಅದೇ ಮನವಿನೇ ನಾವು ಕುಳ್ಳಕ್ಕೆ ಸರ್ಕಾರಕ್ಕೆ ಬಂದಿದ್ದೀವಿ. ಇವಾಗ ಟೋಲ್ ಇಲ್ಲ. ಈಗ ಆಟೋ ಕ್ಯಾನ್ಸಲ್ ಫಸ್ಟ್ 20 ಇತ್ತು, 30 ಇತ್ತು. ಈಗ ಟೋಲ್ ಇಲ್ಲ. ಬೇಗ ಹೋಗಿ ತಲುಪಿ ಆ ಕಡೆ ನೋಡ್ಕೊಂಡು ಈ ಕಡೆ ಬರ್ತೀವಿ. ಈಗ ಏನಪ್ಪಾ ಅಂದ್ರೆ ಓರೇನ್ ಮಾಡ್ದಂಗ ನಿಂತಿರತ್ತ ಗಾಡಿ. ಆ ಕಡೆ ಬುಕಿಂಗ್ ತಗೊಳಲ್ಲ. ಯಾಕೆ ಹೇಳಿ, ಇರೋದನ್ನ ಓಡಿಸೋದೇ ಗೊತ್ತು ನಿಮ್ಗೆ. ಗ್ಯಾಸ್ ದಾಯ್ತಿ ಎಲ್ಲ ಕಾಯಿಸಿ ಅವ್ರು ಕೊಡಕಾದ ನಮ್ ಗ್ಯಾಸ್ಗೆ ಆಗೋಗತ್ತೆ. ಅವಾಗ ಏನ್ ಮಾಡ್ದೆ, ಆ ಕಡೆ ಬುಕಿಂಗ್ ತಗೊಳಲ್ಲ, ಬೇರೆ ಕಡೆ ಹೋಗಿ ದುಡ್ಕೊಂಡು ಮನೆಗೆ ಹೋಗ್ತೀವಿ ಅಲ್ವಾ. ಅಲ್ಲ, ಈ ಪೀಣ್ಯ ಫ್ಲೈಓವರ್ ಮೇಲೆ ಸರ್ಕಾರಿ ಅಧಿಕಾರಿಗಳಿಗೆ ಆಗ್ಬೋದು, ಸರ್ಕಾರಕ್ಕೆ ಕಣ್ಣಿಲ್ವಾ ಅಂತ. ಅವಾಗ ರಿಪೇರಿ ಅಂತ. ಹೌದು ಹೌದು. ಜನರ ಸಮಸ್ಯೆ ಯಾರು ನೋಡೋರು ಅಂತ. ಜನರ ಸಮಸ್ಯೆ ನೋಡಂಗದೆ ಬೆಂಗಳೂರು ಯಾಕೆ ಈ ತರ ಇರ್ತಾ ಇತ್ತು.
ಹೌದಲ್ವಾ? ಅವ್ರು ನೋಡೋದು ದುಡ್ಡು ಮಾಡೋದು ಮಾತ್ರ. ಕರೆಕ್ಟ್ ಆಗಿ ನೋಡಿದ್ರೆ ಇಡೀ ವಿಶ್ವದಲ್ಲೇ ಟಾಪ್ 2 ಹೆಸರಿಗೆ ಹೇಳ್ತಾರೆ ಅಮೆರಿಕ ಮಾಡ್ತೀನಿ ಅದು ಮಾಡ್ತೀನಿ. ಸದ್ಯಕ್ಕೆ ಬೆಂಗಳೂರು ಆಗಿದ್ದನ್ನು ಎಷ್ಟೋ ಬೆಂಗಳೂರು ಉಡ್ಸಿದ್ನ ಎಷ್ಟೋ ಚೆನ್ನಾಗಿರೋದು, ಆದ್ರೆ ಆತರ ಮಾಡ್ತಾ ಇಲ್ವಲ್ಲ. ಆತರ ಬೆಂಗಳೂರು ಎಷ್ಟು ವರ್ಷದಿಂದ ಮಾಡ್ತೀರಾ ಸರ್? ನಾವು ನಮ್ದು ಸ್ವಂತ ತಮಿಳ್ನಾಡು. ಇಲ್ಲಿ ಬಂದು 88ರಲ್ಲಿ ಬಂದ್ವಿ. 85ರಲ್ಲೇ 2 ಸಲ ಬಂದ್ವಿ. ನಮ್ಮ ಚಿಕ್ಕಪ್ಪ ಗೊಂಡಪದ ಅಂಗಡಿ ಇಟ್ಟಿದ್ರು, ನಾಗೂರ್ ಟೈಲರ್ ಅಂತ. 88ರಲ್ಲಿ ಬಂದು ಸೆಟ್ಲ್ ಆದ್ವಿ. ಗಾಡಿಗೆ ಬಂದು 16 ವರ್ಷ. ಅಲ್ಲಿಂದ ಇದೆಲ್ಲ ಒಂದೊಂದು ಭೀಮ್ಗೂ ಒಂದು ಮಾವಿನ ಮರ ಇದೆಲ್ಲ. ಆಗಿನ ಕಾಲದಲ್ಲಿ ₹1.90 ಗೋರ್ಧನ್ ಟಿಕೆಟ್, ಗಾಂಧಿ ಕ್ಲಾಸ್. ಅವಾಗಿಂದ ಅವಾಗ ಜನ ಸಂಪರ್ಕ ಫಿಲಿಂ ಬಿಟ್ರೆ ಮಾತ್ರ ಜನ ಕಾಣೋರು ಟೆಂಟಲ್ಲಿ, ಥಿಯೇಟ್ರಲ್ಲಿ. ಈಗ 24 ಅವರ್ ಜನ, 24 ಗಂಟೆ ಜನ ನೋಡಬಹುದು. ಅಷ್ಟೇ ಜನ ಆಗ ನಾವು ಬಂದಾಗ. ಈಗ 24 ಗಂಟೆ ಎಲ್ಲಾ ಕಡೆ ಜನ. ಥಿಯೇಟರ್ಗಳು ಅದೇ ಈಗ ಮೊಬೈಲ್ ಮನೇಲಿ ದೊಡ್ಡ ಟಿವಿಗಳು ಅವೆಲ್ಲ ಬಂದ್ಮೇಲೆ ಈಗ ಥಿಯೇಟರ್ ಯಾರಿಗೂ ಹೋಗ್ತಾರೆ, ಟೈಮ್ ಇಲ್ಲ ಜನಕ್ಕೆ. ಅವಾಗ ಟೈಮ್ ಇತ್ತು, ಸಂಪಾದನೆಯಲ್ಲಿ ಅಡ್ಜಸ್ಟ್ಮೆಂಟ್ ಆಗ್ತಾ ಇತ್ತು, ಥಿಯೇಟರ್ಗೆ ಹೋಗೋರು. ಈಗ ಜನಗಳು ಟೈಮೇ ಇಲ್ವಲ್ಲ, ಮನೆ ಕಷ್ಟ, ದುಡಿಮೆ, ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತ ಅವ್ರದ್ದು ಏನೇನೋ ಒಬ್ರೊಬ್ರದ್ದು ಒಂದು ಯೋಚನೆ ಇರತ್ತಲ್ಲ, ಅದರಿಂದ ಥಿಯೇಟರ್ಗೆ ಹೋಗೋಷ್ಟು ಟೈಮ್ ಇಲ್ಲ ಜನಕ್ಕೆ. ಟೈಮ್ ಇದ್ರೆ ಹೋಗಿ ನೋಡು. ಇದೆ. ನಾನು ಅವಾಗ ಮಾದೇಕ್ನಲ್ಲಿ ಪೀಸ್ ವರ್ಕ್ ಮಾಡ್ತಾ ಇದ್ದೆ. ನನಗೆ 8:30 ಡ್ಯೂಟಿಗೆ, ನಾನು ಬೆಳಿಗ್ಗೆ 7:30ಗೆ ಬಿಡ್ತಾ ಇದ್ದೆ. ಯಾಕಂದ್ರೆ 8:30ಗೆ ಇರ್ಬೇಕಲ್ಲ, 7:30 6:30ಗೆ ಅರ್ಧ ಗಂಟೆ ಮುಂಚೆ ಹೋಗಿದ್ದು ಡ್ಯೂಟಿ ಸ್ಟಾರ್ಟ್ ಮಾಡ್ಕೊಂಡು ಸಾಯಂಕಾಲ ಬರ್ತಾ ಇದ್ದೆ. ಸಾಯಂಕಾಲ ಏನ್ ಮಾಡ್ತಾ ಅಂದ್ರೆ ಬೇಗ ಬರಲ್ಲ, 8-8:30ಗೆ ಬಿಟ್ಟು ಬರ್ತಾ ಇದೆ. ಅವಾಗ ಅರ್ಧ ಗಂಟೆ ತಲುಪಬಹುದು. ನಾನು 6:30ಗೆ ಅವ್ರು ಬಿಟ್ಟಾಗ ಬಂದ್ರೆ ಎಷ್ಟೇ ಕೆಲಸ ಮಾಡ್ತಾ ಇದೆ. ಅವಾಗ ನಾನು ಬರೋಕೆ ಅದೇ ಟೈಮ್ ಆಗೋದು. ಅದೇ ನಾನು 9:30 ಬಿಟ್ಟು ಅರ್ಧ ಗಂಟೆಗೆ ಮನೆಗೆ ಬರ್ತು, ಕೆಲಸನೇ ಆಗ್ತಾ ಇತ್ತು. ಆ ರೀತಿ ಬರ್ತಾ ಇದೆ. ಗೊತ್ತು, ಅದು ಕಟ್ಟಿದ್ ಕೊಟ್ಟು ಸುಮಾರು ಲಗೇರ್ ಬ್ರಿಡ್ಜ್ ಕಟ್ಟಿದ್ ಗೊತ್ತು. 2004 ರೋಡ್ ಆಗಿದೆ. ನಮ್ದು ಕಲ್ ರೋಡ್ ಇತ್ತು, ಅಲ್ಲೇ ನಮ್ದು ಕುಳಿನಗರ ಬ್ರಿಡ್ಜ್ ಅಲ್ಲೇ ಮನೆ ಇದ್ದಿತ್ತು. ಫಸ್ಟ್ ಬಂದಾಗ ಸ್ಟುಡಿಯೋ ಫಾರಂ ಅಲ್ಲಿ ಇದ್ದಿತ್ತು, ಆಮೇಲೆ ಸ್ಟುಡಿಯೋ ನರಸಿಂಹ ಲೇಔಟ್, ಆಮೇಲೆ ಕುಳಿನಗರ, ಈಗ ನಂದಿ ನೋಡ್ ಸೆಕೆಂಡ್ ಬ್ಲಾಕ್ ಅಲ್ಲಿ ವಾಸ ಮಾಡ್ತಾ ಇದ್ದೆ. ಯಾವ್ದು ಹೇಳಿ? ಇತ್ತು, ಕೆಳಗಡೆ ಇತ್ತು. ಆ ಟೈಮಲ್ಲಿ ಇತ್ತು. ಮಧ್ಯಾಹ್ನ ಸ್ವಲ್ಪ ಖಾಲಿ ಇತ್ತು. ಬೆಳಿಗ್ಗೆ 8, 8:30, 10, 11 ಗಂಟೆ ತನಕ ಇತ್ತು. ಸಾಯಂಕಾಲ ಮಾಮೂಲಿ 5:30, 6 ಗಂಟೆ, 9 ಗಂಟೆ ತನಕ. ಆಮೇಲೆ 10 ಗಂಟೆ ಮೇಲೆ ಸ್ವಲ್ಪ ಕಡಿಮೆ ಇತ್ತು. ಈಗ ಅದನ್ನ ಬಂದ್ ಮಾಡೋ ಸಮಸ್ಯೆ ಜಾಸ್ತಿ ಆಗತ್ತೆ. ಈ ಊರುಗಳಿಗೆ ಹೋಗಕ್ಕೆ ನಾಳೆ ದಿನ ಬಂದ್ ಮಾಡೋ, ನಾವ್ ಆ ಕಡೆ ಹೋಗಂಗಿಲ್ಲ. ಊರುಗಳಿಗೆ ಹೋಗೋರ್ಗೆ ಇಲ್ಲೇ 4 ಅವರ್ ಆಗೋಗ್ಬಿಡೋದು ಅವ್ರು ಜರ್ನಿ ಮಾಡಿ. ಶನಿವಾರ ಭಾನುವಾರ ಅಂತ ಗೊತ್ತು, ಮಾಮೂಲಿ ಇಲ್ಲಿ ತನಕ ಇರತ್ತೆ. ಅದು ಇದ್ದಾಗೇನೆ. ಈಗ ಇಲ್ದಾಗ ಏನಾಗತ್ತೆ, ಊರ್ಗವ್ರು ಇಲ್ಲೇ ಅಪ್ಡಾಗ್ ಹೋಗತ್ತೆ, ಅವ್ರಿಗೆ ನಿಂತೋಗತ್ತೆ, ಬ್ಲಾಕ್ ಆಗತ್ತೆ, ಫುಲ್ ಅಲ್ಲಿ ತನಕ ಆಗತ್ತೆ. ಕಾರಣ ಏನಂತ ಅದು ಅದೇ ಒಳಗಡೆ ಏನು ಕಂಬಿ ವರ್ಕ್ ಎಲ್ಲ ಸರಿ ಜಗ್ಗಿದೆ, ಬಿರುಕು ಬಿಟ್ಟಿದೆ, ಅದು ಸರಿಪಡಿಸ್ತೀವಿ ಅಂತ ಅಂದ್ಬಿಟ್ಟು ಆದ್ರೆ 2-3 ಸಲ ಹೋದ ವರ್ಷ ಮಾಡಿದ್ರು. ಹೌದು, ಫೈನಲ್ ಟಚ್ ಅಂತೆ. ಹೋಸಲನ ಮಾಡಿ ಸ್ವಲ್ಪ ಸಮಸ್ಯೆ ಆಗಿತ್ತು. 4-5 ದಿನ 1 ತಿಂಗಳನ್ನ ನಿಲ್ಸಿದ್ರು. ಸೈಕಲ್ ಕೂಡ ಬಿಡಲ್ವಂತೆ. ಅದು ತುಂಬಾ ಕಷ್ಟ. ಸ್ವಲ್ಪ ಬಿಟ್ಟು ಸ್ವಲ್ಪ ಮಾಡಿದ್ರೆ ಸ್ವಲ್ಪ ಸಮಸ್ಯೆ ಆಗೋದು. ಈ ರೂಟ್ ಬಸ್ಗಳು ಇಲ್ಲ, ಯಾವ್ದು ಅರ್ಧಕ್ಕರ್ಧ ಬಿಟ್ಟು ಅರ್ಧ ಈಗ ಟೋಟಲಿ ಬಿಟ್ಟಿಲ್ಲ ಅಂದ್ರೆ ಸಮಸ್ಯೆ. ನಮ್ಗೆ ಓರೇನ್ ಮಾಲು ತಪ್ಪಬಹುದು, ಇಲ್ಲ ಲೂಳು ಮಾಲು ಸಿಗ್ನಲ್ ಅಲ್ಲಿಗೆ ತಲುಪಬಹುದು. ಟ್ರಾಫಿಕ್ ಹೇಳಕ್ಕಾಗಲ್ಲ. ಯಾಕಂದ್ರೆ ನಮ್ಮ ದೇಶದಲ್ಲಿ ದಿನ 10,000 ಗಾಡಿ ಬುಕಿಂಗ್ ಮಾಡ್ತಾವ್ರೆ ಜನ. ಕೆಲವ್ರು ಸೇಟ್ಗಳು ಪಾರ್ಕಿಂಗ್ ನಿಲ್ಸವ್ರೆ. ನಿಲ್ಸವ್ರೆ. ಈಗ ಅವರೆಲ್ಲ ಏನೋ ರೋಡಿಗೆ ಬಂದ್ರೆ ನಾನು ರೋಡಲ್ಲಿ ನಿಂತ್ಕೊಳಕ್ ಜಾಗ ಇರ್ತಿಲ್ಲ. ಯಾಕಂದ್ರೆ ಅಷ್ಟು ಗಾಡಿ ಇರ್ತಾ ಇತ್ತು. ಅವ್ರು ಯಾವಾಗ ಫಂಕ್ಷನ್ಗೆ ಮಾತ್ರ ತೆಗಿತಾರೆ. ನಾನು ಪಾರ್ಕಿಂಗ್ ಮಾಡಿ ಹೋಗ್ತೀನಿ ಎಲ್ಲ ಕಡೆ, ಊರಿಗೆ ಹೋದಾಗ ಗೊತ್ತು ಸಮಸ್ಯೆಗಳು. ಆದ್ರೆ ಹಿಂಗಿದ್ದೆ ಈ ತರ. ಇನ್ನು ಹಂಗ್ ಮಾಡಿದ್ರೆ ಇನ್ನೂ ತೊಂದರೆ ಆಗತ್ತೆ. ಅದಕ್ಕೆ ಏನಾದ್ರು ಒಂದು ಐಡಿಯಾ ಮಾಡಿ ಮಾಡ್ಬೋದು. ಒಂದ್ ಕಡೆ ಬಿಡಂಗ, ಒಂದ್ ಕಡೆ ಬರಂಗ. ಅದೇನಾದ್ರು ಒಂದು ಐಡಿಯಾ ಮಾಡಿ ಸ್ವಲ್ಪನಾದ್ರು ಬಿಡಂಗ್ ಮಾಡ್ಬೋದು. 2 ಕಡೆನ ಬಂದ್ ಮಾಡ್ತಾರಂತ. 2 ಬಂದ್ ಮಾರ ಆ ಕಡೆಗೆ ಇನ್ನೂ ನಿಂತ್ಕೊಳತ್ತೆ. ಇಲ್ಲಿ ದಾಟದ ಮೇಲೆ ಸ್ವಲ್ಪ ಆಗತ್ತೆ. ಯಾಕಂದ್ರೆ ಗಾಡಿಗಳು ಜಾಸ್ತಿ. ನಾವು ಬೆಂಗಳೂರು ಸಿಟಿಯಿಂದ ಔಟ್ ಹಿಂಗೆ ಹೋಗ್ಬೇಕು. ಕರ್ನಾಟಕ ಫುಲ್ ಎಲ್ಲ ಊರಿಗೆ ಹಿಂಗೆ. ತಮಿಳ್ನಾಡಿಗೆ ಮಾತ್ರ ಆ ಕಡೆ, ಯಾಕಡೆ ಇದ್ರ ಕಡೆ ಹೊಸೂರು ಕಡೆ. ಈ ಕಡೆ ಕರ್ನಾಟಕ ಫುಲ್ ಹಿಂಗೆ ಹೋಗಿ, ಬೇರೆ ದಾರಿ ಇಲ್ಲ. ಬೇರೆ ದಾರಿ ನೈಸ್ ರೋಡ್. ಆ ನೈಸ್ ರೋಡ್ ಅಲ್ಲಿ ಟೋಲು ಇಂಥ ಗಾಡಿನೇ ಹೋಗ್ಬೇಕಂತ ಅದೊಂದು ರೂಲ್ಸು. ಮತ್ತೆ ಹೆಂಗ್ ಬಿಡ್ತಾರೆ ಅದಕ್ಕೆ? ಬಸ್ಲಾರ್ ಬಿಡಲ್ಲ. ಬೇರೆ ಕಡೆ ಅಂದ್ರೆ ಈ ಬಸ್ಗಳು ಬಿಡ. ಮತ್ತೆ ಅವ್ರ ಡ್ರೈವರ್ಗಳು ಏನಾಗುತ್ತೆ, ಕಿಲೋಮೀಟರ್ ಜಾಸ್ತಿ ಆಗತ್ತೆ. ಹಂಗ್ ಬಿಟ್ರು ಅವ್ರು ಏನ್ ಮಾಡ್ತಾರೆ, ಈಗ 2,000 ತೆಗಿದ್ರೆ 2.5 ಮಾಡ್ತಾರೆ. ಅವಾಗ ಜನಕ್ಕೆ 500 ರೂಪಾಯಿ ಎಷ್ಟಾಗತ್ತೆ. ಹಂಗ ಎಷ್ಟನ್ನ ಮಾಡಿದ್ರು. ಆಂಬುಲೆನ್ಸ್ ಬಂದ್ರೆ ಅವ್ನಲ್ಲಿ ಹೆಂಗ ಅವ್ನ ಅಲ್ಲಾಡ್ಸ್ಕೊಂಡು ಅರ್ಧ ಜೀವ ತೆಗೆದು ಬಿಡ್ತಾನೆ ಮಾಮೂಲಿ. ಇವಾಗನೆ ಅವ್ನು ಇವಾಗ ಅಷ್ಟಿಗೆ ಅಲ್ಲಿ ಬಾಡಿ ತಗೊಂಡೋಗಿ ಇಟ್ಬಿಟ್ಟು ಮತ್ತೆ ಆ ಬಾಡಿನ ಮನೆಗೆ ಕಳಿಸ್ತಾರೆ. ಅವ್ನು ಇರೋದು ಅರ್ಧ ಅವರ್ 1 ಅವರಲ್ಲಿ ಕಾಪಾಡ್ಬೇಕು. ಈಗ ಫಾರಿನಲ್ಲಿ ಏನ್ ಮಾಡಿದ್ರೆ ಹೆಲಿಕಾಪ್ಟರ್ ಅಲ್ಲಿ ತಗೊಂಡು ಹೋಗ್ತಾರೆ. ನಮ್ ದೇಶದಲ್ಲಿ ಎಲ್ಲಾನು ಇಲ್ಲೇ ಕೆಳಗಡೆನೆ. ಅಂತದ್ರಲ್ಲಿ ಅವ್ನು ಸತ್ತೋಗ್ಬಿಡ್ತಾನೆ. ಅವ್ನಿಗೆ ಆಯ್ಸ್ ಕೆಟ್ಟಿದ್ರೆ ಬದುಕಂತಾನೆ, ಇಲ್ಲ 4 ಅವರ್ 3 ಅವರ್ ಸತ್ತಾಗ್ತಾನೆ. ಅಲ್ಲಿ ಬಿಡಕ್ಕೆ ಜಾಗ ಇರಲ್ಲ, ನಿಂತಿರತ್ತೆ. ಹೆಂಗ್ ಬಿಡ್ತಾರೆ ಜನ? ಯೋಚನೆ ಮಾಡ್ಬೇಕಲ್ಲ ನಾವು.
ಗಾಡಿ ಮೂವ್ ಆಗ್ಬೋದು ಅಲ್ಲಿಂದ ಆಚೆ ಮುಂದೆ ಹೋಗಕ್ಕೆಲ್ಲ. ಆಗಲ್ಲ. ಈಗ ಒಂದ್ 4 ಜನ ಸ್ವಲ್ಪ ಸೈಡ್ ಮಾಡ್ಬೋದು. 4 ಜನ ಸೈಡ್ ತಲ್ಲಷ್ಟು ಎಷ್ಟೊತ್ತಾಗತ್ತೆ, ಹೆಂಗ್ ಹೋಗ್ತಾನೆ ಅವ್ನು. ಮತ್ತೆ ಅಲ್ಲಿ ಲಾಸ್ಟ್ ಅಲ್ಲಿ ತಗೊಳಾಕೊಂತಾನೆ, ಬ್ರಿಡ್ಜ್ ಹತ್ರ ಫುಲ್ ಇರತ್ತೆ. ಇದೆಲ್ಲ ಸರ್ಕಾರ ಯೋಚನೆ ಮಾಡ್ಬೇಕಾಗಿತ್ತು. ನಾನು ಒಂದೇ ಮಾತು ಹೇಳಂದ್ರೆ, ಸರ್ಕಾರ ಯೋಚನೆ ಮಾಡಿದ್ರೆ ಬೆಂಗಳೂರಾಗಿ ಇರ್ತಾ ಇರಲಿಲ್ಲ. ಯೋಚನೆ ಮಾಡಲ್ಲ. ಈ ಪ್ರತಿಯೊಬ್ಬರು ಯೋಚನೆ ಮಾಡಿದ್ರೆ ನಾನು ಚೆನ್ನಾಗಿರ್ಬೇಕು. ನನ್ನ ಮೈಂಡ್ ಅಷ್ಟೇ, ನಿಮ್ಮ ಮೈಂಡ್ ಅಷ್ಟೇ. ಈಗ ನೀವು ಡ್ಯೂಟಿ ಮಾಡಿದ್ರೆ ನಾನು ಚೆನ್ನಾಗಿ, ನಾನು ಡ್ಯೂಟಿಗೆ ಬಂದು ನಾನು ದುಡಿಬೇಕು, ನಾನು ಹೆಂಡತಿ ಮಕ್ಕಳು ಚೆನ್ನಾಗಿರ್ಬೇಕು. ಪ್ರತಿಯೊಬ್ಬರು ಅದೇ ಯೋಚನೆ ಮಾಡೋದು. ಯಾಕಂದ್ರೆ ನಾವು ಫ್ಯಾಮಿಲಿ ಯೋಚನೆ ಮಾಡ್ತೀವಿ, ಸರ್ಕಾರದವರು ಮಾಡಬೇಕು. ಆದರೆ ಅವ್ರು ಮಾಡಷ್ಟೇ ಅವ್ರಿಗೆ ಯೋಚನೆ ತಿಳುವಳಿಕೆ ನಾವು ಹೇಳ್ಬೇಕೇನೋ. ಈಗ ನಮ್ಮ ಮನೆ ನಾವು ನಡೆಸ್ತೀವಿ. ನಾನು ಗಂಡಸರು ನಮ್ಮ ಮನೆ 4-5 ಜನ ಇದ್ವಿ. ನಾನು ಎಷ್ಟೇ ಆಗೋದೇ ಪ್ರಯತ್ನ ಪಟ್ಟು ದುಡ್ದು ಕೊಡ್ತೀನಿ ಎಂತಿಗೆ ಆದಷ್ಟು ಮಾಡಿ. ಅದೇ ಥರ ಅವ್ರು ದೇಶ ನಡೆಸೋರು ಏನು ಮಾಡಬೇಕು, ಇಷ್ಟು ಕೋಟಿ ಜನಕ್ಕೆ ನಾವು ಎಷ್ಟು ಮಾಡಬೇಕಂತ ಅವ್ರು ಯೋಚನೆ ಮಾಡಬೇಕು. ಆ ಥರ ಯೋಚನೆ ಮಾಡಂಗಿಲ್ಲ ಈ ಸಮಸ್ಯೆ ಎಲ್ಲ ಯಾಕೆ ಆಗ್ತಾ ಇತ್ತು. ಯಾವಾಗಲೂ ಅಲ್ಲಿ ಗೊರಂಡಪಾಳ್ಯ ಸಿಗ್ನಲ್ಲೇ ಅಂಡರ್ ಬ್ರಿಡ್ಜ್ ಇರಬೇಕು, 90% ಇರಬೇಕು. ಎಲ್ಲೈತೆ ಅಲ್ಲಿ ನಮ್ಮ ಮನೆ ತನಕ ನಿಂತ್ಕೊಂಡು ರಾಜ್ಕುಮಾರ್ ಸಮೇತ ತನಕ ಜಾಮ್ ಆಗುತ್ತೆ. ಒಳಗಡೆ ಹೋಗಿ ಹಂಗೆ ಹೋಗ್ತಾರೆ ಆ ಕಡೆ ಹೋಗೋರು. ಇದು ಹೋಗೋದು ಹೆಂಗೆ, ಅಂಡರ್ ಬ್ರಿಡ್ಜು ಇಲ್ಲ ಮೇಲೆ ಫ್ಲೈಓವರ್ ಮಾಡಬೇಕಾಗಿದ್ದು ಕಟ್ಟಕ್ಕೆ ಮುಂಚೆ ಮಾಡಿದ್ರಾ? ಮೈನ್ ಜಾಗಲ್ಲಿ ಮಾಡಿಲ್ಲ. KR ಸರ್ಕಲ್ ಹತ್ರನ ಮಾಡ್ಬೇಕು. ಅದು ನಿಂತ್ಕೊಂಡದ್ದು ಸೋಮವಾರ ಆದರೆ. ಸುಮಾರು ಕಡೆ ಜಾಗಗಳೈತೆ, ಐಡಿಯಾ ಮಾಡಿ ಮಾಡ್ಬೋದು. ಪ್ರಯತ್ನ ಮಾಡಿಲ್ಲ ಅಂದ್ರೆ ಏನೂ ಆಗಲ್ಲ. ಈಗ ಪ್ರಯತ್ನ ಮಾಡಿಲ್ಲ ಅಂದ್ರೆ ನಾನು ಪ್ಲಾನ್ ಮಾಡ್ತಾರೆ. ಇಲ್ದಿರ ಮಾಡಿ ಇದೆಲ್ಲ 10-15 ವರ್ಷ ಹಿಂದೆ ಮಾಡಬೇಕಾಗಿತ್ತು ಕೆಲಸಗಳು ಪ್ಲೇಯರ್ಗಳು. ಈಗ ಟ್ರಾಫಿಕ್ ಜಾಸ್ತಿ ಆದಾಗ ಮಾಡಿ ಇನ್ನೂ ತೊಂದರೆ ಆಗತ್ತೆ ಜನಕ್ಕೆ ಅಲ್ವಾ. ಅದು ಅವರಾಗಿ ಅವ್ರು ಯೋಚನೆ ಮಾಡ್ಬೇಕು. ನಾವು ಹೇಳಿ ಮಾಡೋಷ್ಟು ಏನೋ ಅವ್ರಿಗೇನು ಬುದ್ಧಿ ಇಲ್ವಾ ಅಂತ ನಾನು ಕೇಳೋದು.